ಶಾಂತಿ. ಇನ್ನು ನಮ್ಮ ಆಜನೇ ದಿನಕ್ಕೂ ಬದ್ದ ನಿಟ್ಟು ಭಾರತದ ಉತ್ಥಾನ ಬೊಕ್ಕ ಪತನದ ಅದ್ಭುತ ಕಥೆ ಆದಿಮಧ್ಯ ಅಂತ್ಯದ ರಹಸ್ಯವು ಪರಮಾತ್ಮ ಮೊಕ್ಕಂದು ಎಂಚ ನಮ್ಮ ಸೃಷ್ಟಿ ಚಕ್ರಗಳು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಪಂಡ ತಿಳ್ಕೊಂಡೇನ ಐದನೇ ನೆಟ್ಟು ವಿಸ್ತಾರವಾದ ನಮಕಗಳು ತೋಜುವುದು ಒಂಜಿ ಉತ್ಥಾನ ಬೊಕ್ಕ ಪತನ ಕಂಡು ಒಂದು ರಡ್ಡಲ ನಮ್ಮ ಏಟು ಪರಮಾತ್ಮ ನಮ್ಮನ್ನು ಎಂಚಿನ ಒಂಜಿ ಜಗತ್ತದ ಎಂಚಿನ ಒಂಜಿ ಜೀವನೋಡು ಎಂಚಿನ ಒಂಜಿ ಸ್ವರ್ಣಿಮ ಇರೋಡು ನಮ್ಮನ್ನ ದೀವುದಿದ್ದೇವೆ ಆಂಡ ನಮ್ಮ ಮತ್ತೊಂದು ಬತ್ತಿನ ಕರ್ಮಾನುಸಾರವಾದ ನಮ್ಮ ಇದ್ದ ಎಂಚಿನ ಸ್ಥಿತಿಗೆ ಬತ್ತಬಹುದು ಆ ಕುರಿತು ಸಾಕ್ಷಾತ್ ಪರಮಾತ್ಮೆ ಬರ್ತದೆ ಈ ಜ್ಞಾನ ನಮಗೆ ಕೊಡ್ಬೇಕು ಏತ್ ನಮ್ಮ ಈ ಜ್ಞಾನ ತಿಳಿಯೋದು ನಮ್ಮ ಜೀವನಗಳು ನಮ್ಮ ಆಮೇಲೆ ಸಾಧನೆ ಮತ್ತೊಂದು ಬರ್ತನ ಅವಾಗ ನಮ್ಮ ಕೂಡ ನೆಕ್ಕಲಾಯಕ ಎಂಚೆ ನಮಕೈತೆ ಒಂಜಿ ರಾತ್ರಿ ಆದ್ರೂ ಕೂಡ ಕಾಂಡೆ ಆಪುನ ಅಂಚನೆ ಬೊಲ್ಪು ತಿಕ್ಕುನ ಅಂಚನೆ ಇತ್ತೆ ನಮ್ಮ ಕಗ್ಗತ್ತಲಿಡುಂಡ ಸೊ ನನ ಕೂಡ ಬೊಲ್ಪು ಕೊಯ್ಯರೆ ಪರಮಾತ್ಮೆ ಬೈದರೆ ಮೂಲು ಸತ್ಯಯುಗುಟ್ಟು ಫಸ್ಟ್ ರಾಜಕುಮಾರ ಇಡೀ ಜಗತ್ತದ ರಾಜಕುಮಾರೆ ಕೃಷ್ಣ ಸ್ವರ್ಣೇಮ ಇವುಟ್ಟು ಸ್ವರ್ಗೋಡು ಆಮೇಲೆ ಪ್ಯಾರಡೈಸ್ ಅಂದೆಲ್ಲ ಪನ್ಪೇರು ಜನ್ನತ್ ಅಂದೆಲ್ಲ ಪನ್ಪೇರು ಫಲಿಸ್ತಾನ್ ಅಂದೆಲ್ಲ ಪನ್ಪೇರು ಸ್ವರ್ಗ ಪರಮ ಅಂಚಿನ ಜಗತ್ತು ಅವುವೇ ನಮ್ಮ ಭಾರತ ಅವಿನಾಶಿ ಕಂಡ ಭಾರತೋಡೆ ನಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗ್ತದೆ ಸೊ ಪರಮಾತ್ಮೆ ಮನ್ಪಾವ ಐಟ್ ಸುರುತ್ತ ರಾಜಕುಮಾರನೇ ಕೃಷ್ಣೆ ಪುಟ್ಟು ಐಕ್ ಸ್ವರ್ಗಾನ ನಮ್ಮ ಬನ್ನ ಆ ಕೃಷ್ಣ ಪುಟ್ಟನು ಮೂಲು ನಮಕ್ ಐಕೆ ನಮ್ಮ ಪನ್ಪ ಎನ್ಮ ಜನ್ಮ ಪಂಡಿತ 105 ವರ್ಷ ನಮ್ಮ ಆಯುಷ್ಯ 105 ವರ್ಷ ಎನ್ಮ ಜನ್ಮ ಐದು ಗೋಲ್ಡನ್ ಇರಾ ಅಂದ್ರೆ ಪನ್ಪೇರು ಸ್ವರ್ಣಿಮ ಯುಗ ಅಂದ್ರೆ ಪನ್ಪೇರು 105 ವರ್ಷ ಎನ್ಮ ಜನ್ಮ ಅವೇ ಕೃಷ್ಣೆ ಮಲ್ಲಾಮಂದು ಪೋದಾಗ ಸ್ವಯಂವರ ಪಟ್ಟಾಭಿಷೇಕ ಆಯರಾನಲ್ಲ ಶರೀರಲವೇ ಆತ್ಮಲವೇ ಆಂಡ ಪುದರ್ ಮಾತ್ರ ಚೇಂಜ್ ಆಗ್ಬಿಡು ರಾಧಾಕೃಷ್ಣ ಇತ್ತಿನಕ್ಕೆ ಲಕ್ಷ್ಮೀ ನಾರಾಯಣನ ಪುದರಡು ಚೇಂಜ್ ಆಗ್ತದೆ ಅವನು ಏನಿಕ್ಕಲ ನಮ್ಮ ಕೆಲವು ಜಾಗಲೆಡೆ ಕೆಲವೆಲ್ಲ ಪಂಗಡಲೆಡೆ ನಮಗೆ ತಿಳಿದು ಪುದರ್ ಚೇಂಜ್ ಮಾಡ್ತಾರೆ ಸೊ ಏಪ ಪಟ್ಟಾಭಿಷೇಕ ಅವಳು ಅವಾಗ ಅಗಲಿಗೆ ಪುದರ್ ಚೇಂಜ್ ಆಗ್ತದೆ ಆ ಸೆಕೆಂಡ್ ಹಿಡಿದು ಒಂಜಿ ಹೊಸತಾಯಿನ ಸತ್ಯಯುಗ ಶುರುವಾತ ಮೂಲು ನಮಕ್ 1 ಲಕ್ಷ ಜನ ಶುರುಟ್ಟು ಬರ್ತದೆ ಸ್ಟಾರ್ಟಿಂಗ್ ಹಿಡಿದು ಶುರುವಾತ ಹಿಡಿದು 1 ಲಕ್ಷ ಜನ ಇಡೀ ಜಗತ್ತದ ಭಾರತ ಆ ಭಾರತದ ಸ್ವರ್ಣಿಮ ಯುಗ 1 ಲಕ್ಷ ಜನ ಎಂಡಿಂಗ್ ಅವನು ಬಂದಾಗ ಸತ್ಯಯುಗ ಎಂಡಿಂಗ್ ಅವನು ಬಂದಾಗ 2 ಕೋಟಿಗೆ ಬರ್ಬೋದು ಐದು ಬೊಕ್ಕ ತ್ರೇತಾಯುಗುಟ್ಟು ನಮಕ್ 16 ಜನ್ಮ ಆಂಡ 125 ವರ್ಷ ಅವು ಬಂಗಾರ ಅಂಡ ಒಂದು ಬೆಳ್ಳಿ ಅಂಚಿಗೆ ನೆಟ್ 125 ವರ್ಷ ಆಯುಷ್ಯ ಕಮ್ಮಿ ಉಂಟು ಆಂಡ 16 ಜನ್ಮ ಮೂರು ರಾಮ ಸೀತೆಯರು ಪಂಪಿನ ಆಳ್ವೆ ಮೂರು ಲಕ್ಷ್ಮೀನಾರಾಯಣನ ರಾಜ್ಯ ಭಾಗ್ಯ ಇರ್ತದೆ ಅಂತ ಬಂದೆ ಲಕ್ಷ್ಮೀನಾರಾಯಣನ ರಾಜ್ಯ ಭಾಗ್ಯ ಇರ್ತದೆಯಪ್ಪ ಆ ರಾಜ್ಯ ಭಾರ ಮತ್ತೊಂದು ಬೇರೆ ಸತ್ಯಯುಗ ತ್ರೇತಾಯುಗುಟ್ಟು ರಾಮ ಸೀತೆಯಾದ ನಡೆದು ಅಂಚೆನೆ 3 ಎಂಡಿಂಗ್ ಆದಾಗ 33 ಕೋಟಿ ದೇವಿ ದೇವಾತ್ಮನ ಜನ್ಮ ಐಕೆ ನಮ್ಮ ಕಂತಿನಿ 33 ಕೋಟಿ ದೇವಿ ದೇವಾತ್ಮನ ಪೂಜ್ಯಕ್ಕೆ ವಾ ಬಾಲಿ ಬರ್ತದೆ ಈ ಜಗತ್ತಿಡ್ದು ಈ ಜ್ಞಾನವನ್ನು ಏರು ಬಾಲ್ಯ ತಿಳಿಯೋದ ಆ ಬಾಲೆ ತನ್ನ ಜೀವನ ಐದು ಸಾಧನೆ ಮಾಡ್ತದೆ ಪ್ರಾಪ್ತಿ ಮಂತೊಂದು ನೆಕ್ ಲಾಯಕಾದ ಜನ್ಮಗಳು ನೀವು 3 ಭಕ್ತಿಲ ಹೆಚ್ಚಿ ಜ್ಞಾನಲ ಹೆಚ್ಚಿ ಪರಮಾತ್ಮನ ಸರಿ ಸಮಾನವಾದ ಜೋಗುಲು ಶ್ರೇಷ್ಠ ಜೋಗುಲು ನೆಟ್ಟು ಐಕ್ ಭಕ್ತಿಲೇಜಿ ಸ್ವತಃ ಪೂಜ್ಯ ಜ್ಞಾನಲೇಚಿ ಭಕ್ತಿಲೇಚಿ ಅರ್ಧ ಕಲ್ಪ ರಾಮರಾಜ್ಯವಾದ ಪವಿತ್ರವಾದ ಜೀವನ ಸಂಪನ್ನ ಸಮೃದ್ಧಿಯಾದ 14 ಸಂಪೂರ್ಣವಾದ 3 ರೆಡ್ಡು ಕಲ ಕಮ್ಮಿ ಆಗುವುದು ಆಂಡ 3 ಸಂಪೂರ್ಣ ಕಲ ಸಕಲ ಸದ್ಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ
ಮರ್ಯಾದ ಪುರುಷೋತ್ತಮ ಅಹಿಂಸಾ ಪರಮೋ ಧರ್ಮಾನ ನಮ ಪರಮ ದೇವಿ ದೇವತೆಲ್ಲ ಮಹಿಮೆ ಉಣಗಾಡ ಅಂಚೆನಿ ಮೂಲು ರಡ್ಡುಗಳ ಗಮ್ಯಾಗು ಮೂಲು ದ್ವಾಪರ ಯುಗ ದ್ವಾಪರಡು 100 ವರ್ಷ ಅಂಡ 21 ಜನ್ಮ ವಿಕ್ರಮಾದಿತ್ಯ ರಾಜೆ ವಜ್ರ ವೈಡೂರ್ಯುಡು ಸೋಮನಾಥೇಶ್ವರ ದೇವಸ್ಥಾನವನ್ನು ಕಟ್ಟಬೇಕು ಅವಾಗ ಭಾರತ ಏತು ಎಂಚಿನವಾದ ಈತಿನ ಬಂದ್ರೆ ನಮಗೆ ಸ್ಪಷ್ಟತೆ ಅಂಚಿದೆ ಮೂಲು 21 ಜನ್ಮ ಸಾಧಾರಣದ ಅರ್ಧ ಮುಕ್ಕಾಲ್ವಸಿ ದ್ವಾಪರಡು ಒಂಜಿ ಶಿವನ ಗುಡ್ಡ ಆ ವ್ಯಭಿಚಾರಿ ಭಕ್ತಿನ ಮಲ್ತೊಂದು ಶಿವನ ಮಂದಿರ ಗುಡ್ಡ ಬೇದ ಮೂಲ ಗೊತ್ತಿಚ್ಚಿ ತಾಲ ಗೊತ್ತಿಚ್ಚಿ ಆಣ ನಮಗೆ ನಿರಾಕಾರಿ ಜ್ಯೋತಿ ಪಂಪಿನ ಮಾತ್ರ ಈ ಜ್ಞಾನದ ಎನೆಬೇಕು ಅಲ್ಪ ನಮ್ಮ ಅರನೇ ಪೂಜೆ ಮಲ್ತೊಂದು ಆ ವ್ಯಭಿಚಾರಿ ಭಕ್ತಿ ಮಲ್ತೊಂದು ಬರ್ಪ ಬೊಕ್ಕ ಬೊಕ್ಕ ಪೂಜ್ಯ ನೇತಿನ ಪೂಜಾರಿ ನಮ್ಮ ಪಾತ್ರ ತೆರೆದಾಯ ಬಂದಾಗ 3 ಆತ್ಮ ಅಭಿಮಾನ ರೂಪ ಆತ್ಮವಿಶ್ವಾಸ ರೂಪ ನಮ್ಮ ಸಂಗಮ ಈಗೊಟ್ಟು ಬಲದಿನ ತಪಸ್ಸದ ಯೋಗದ ಬರುಡು ನಮ್ಮ ಸಂಪೂರ್ಣವಾದ ಆತ್ಮದ ಅಭಿಮಾನಗಳು ಆತ್ಮ ಜ್ಯೋತಿ ಬಂದಿನ ಸ್ಮೃತಿ ಇಟ್ಟು ಶರೀರ ಮಾತ್ರ ಮೂಲ 5 ತತ್ವದ ತಿಕ್ಕಿನ ಶರೀರ ಸಂಪೂರ್ಣವಾದ ಪವಿತ್ರವಾದ ಅಂಚೆನೆ ಮುಲ್ಪ ಬಂದಾಗ ಆತ್ಮಾಭಿಮಾನ ಆತ್ಮಸ್ಮೃತಿ ಕಮ್ಮಿಯಾವುದು ಬರ್ತದೆ ದೇಹ ಅಭಿಮಾನಗಳು ಬಂದಾಗ ತನದು ತಾನೇ ಪೂಜೆ ಮಾಡ್ತಾರೆ ಶುರು ಬೊಕ್ಕ ಬೊಕ್ಕ 33 ಕೋಟಿ ದೇವಿ ದೇವಾತ್ಮಲೆ ಒರಿಯನವರಿ ಮಂದಿರದಲ್ಲಿ ನಮ್ಮ ಬಂದೊಂದು ಬರ ಲಾಸ್ಟ್ ಇದು ನಮ್ಮ ಕಲಿಯುಗಗಳು ಕೊನೆಯದಾನಗ ಹಬ್ಬ ಅಂತ ಬಂದಾಗ 30 ವರ್ಷ 35 ವರ್ಷ ಅವಳ ಆರೋಗ್ಯ ಸರಿ ಚೇತು ಆರೋಗ್ಯದ ಮಿತ್ತು ಗೋರುಂಡಲ ನಮ್ಮ ಭಾಗ್ಯ ಇತ್ತಂದ ಈ ಜ್ಞಾನದಿಂದೊಂದು ಯೋಗದ ತಪಸ್ಸದ ಹೊರಟು ನಮ್ಮ ನೇರ ಆಯುಷ್ಯದ ವೃದ್ಧಿಮಂತೊಂದು ಆಳ ಮೂಲು ನಮಕ್ 42 ಜನ್ಮ ಕಲಿಯುಗಳು 42 ಜನ್ಮ ಅದು ನಮ್ಮ ಮೂಲು ದೇವಿ ದೇವತೆಯನ್ನು ಪೂಜೆ ಮಲ್ಕೊಂಡು ಪೋಯಿನೇಕ ಅವರೇ ನಮಗೆ ದೇಹ ಅಭಿಮಾನಗಳು ಕಮ್ಮಿಯಿಂದ ತೋರಿ ಅವಾಗ ನಮ್ಮ ಪ್ರಕೃತಿ ಪೂಜೆ ಮಾಡ್ತಾರೆ ಶುರು ಮಾಡ್ಕೋ ಗಿಡ ಮರಗಳಿಗೆ ಪೂಜೆ ಮಾಡ್ತಾರೆ ಶುರು ಮಾಡ್ಕೋ ನೀರೇ ಪತಿತ ಪಾವನ ಅಂತ ಬರ್ಬ ಸೊ ನೀರು ನಮ್ಮ ಈತ ನಮ್ಮ ಭಕ್ತಿ ಮಲ್ತೊಂದು ಬರೋದು ಅಲ್ಪ ಇತ್ತಿನ ನದಿಗಳು ಹಿಡ್ದು ವಾ ಒಂಜಿ ನದಿಗಳು ಹಿಡ್ದು ವಿಶೇಷವಾಯನ ತೀರ್ಥನ ನಮ್ಮ ಮೀವೊಂದು ಬರ್ಬ ಅವಾಗ ನಮ್ಮ ಇಡೀ ಜಗತ್ತು ಪಾವನ ಆಗಿರ್ತದೆ ಪರಮಾತ್ಮೆ ಬರುವುದೊಂದು ಪಂಪಿನ ಅಗತ್ಯನೇ ಇರ್ತದೆ ಆಂಡ ನಮ್ಮ ಪತಿತೊಂದು ಪಾವನಾತ್ಮಿನ ಬದಲ ಆ 5 ತತ್ವನ್ನ ಹಾಳು ಮಾಡ್ಕೊಂಡು ಬಂದ ಮೈಲಿಗೆ ಮಲ್ಕೊಂಡು ಬಂದ ಆತ್ಮ ಏತು ಮೈಲಿಗೆ ಅವನು ಬರ್ತದೆ ತನ್ನ ಕರ್ಮೊಡ್ದು ಅಂಚಿನ ನಮ್ಮ ಮೈಲಿಗೆ ಮಲ್ಕೊಂಡ ಪ್ರಕೃತಿಯಿಂದ ಮೈಲಿಗೆ ಮಲ್ಕೊಂಡಿಯ ಇತ್ತೆ ಲಾಸ್ಟ್ಗೆ ಮನುಷ್ಯ ಯಾನೇ ದೇವದೊಂದು ಬಂದಿನ ಸ್ಟೇಜಿಗೆ ಬರ್ತದೆ ಹುಲ್ಲಿ ಆ ಪುರ್ತುಗು ಪರಮಾತ್ಮೆ ನಮ್ಮ ಚರಣಿಗೆ ಬೂರ್ದಾತನು ಆ ಪುರ್ತುಗು ಭಗವಂತ ಬಂದು ಜ್ಞಾನ ಕೊಟ್ಟು ಭಾರತ ಪತನಾಯಣಿನ ಉತ್ಥಾನ ಅಂದರೆ ಈ ರಾಜಯೋಗನ ಪರಮಾತ್ಮೆ ಕಲ್ಪವಾಗಲೇ ಇದು ನಮಗೆ ಆರಿ ವಿಸ್ತಾರವಾಯಿನಂಚಿನ ನಮ್ಮ ವಿಚಾರ ಸಾಗರ ಮಂಥನ ನಮಗೆ ಸರಿಯಾದ ಒಂದು ಅರ್ಥ. ಓಂ ಶಾಂತಿ.